ಇವತ್ತು ಹೇಳ್ಕೊಡೋ ಟೆಕ್ನಿಕ್ ಎಲ್ಲರೂ ಮಾಡಲೇಬೇಕು. ಈಗಾಗಲೇ ಮುಂಬರುವ ಕಾರ್ಯಕ್ರಮಕ್ಕೆ ಯಾರು ಬರ್ತಿದ್ದೀರೋ ಅವರಿಗೆಲ್ಲರಿಗೂ ಈ ಒಂದು ಜಾಗಕ್ಕೆ, ಅದೊಂದು ಗೌಪ್ಯವಾದ ರಹಸ್ಯವಾದ ಒಂದು ಶಕ್ತಿಪೀಠ. ಆ ದೇವಸ್ಥಾನಕ್ಕೆ ಕಂಪಲ್ಸರಿ ಎಲ್ಲರೂ ಹೋಗಿ ಬರಬೇಕು. ಆ ಶಕ್ತಿಪೀಠಕ್ಕೆ ಯಾರು ಹೋಗಿ ಬರ್ತಾರೋ ಅವರ ಋಣಗಳು ಅಥವಾ ಅವರ ಸಾಲ ಬಾಧೆಗಳೇನಾದರೂ ಇದ್ದರೆ ಅದು ಮುಕ್ತಿಯಾಗುತ್ತೆ. ಹಾಗೆ ಅದರ ಜೊತೆ ಸಂಚಿತ ಕರ್ಮಗಳು ಅಂದರೆ ಪೂರ್ವಜನ್ಮದ ಕರ್ಮಗಳೇನಾದರೂ ಇದ್ದರೆ ಅದೂ ಮುಕ್ತಿಯಾಗುತ್ತೆ. ಈಗ ಇದನ್ನು ಇಲ್ಲೇ ಹೇಳ್ಬೋದಲ್ಲ ಅಂತ ನೀವು ನನಗೆ ಕೇಳ್ಬೋದು. ಇದನ್ನು ನಾನು ಹೇಳಬಲ್ಲೆ. ಒಂದಂತೂ ಗೊತ್ತಿರಲಿ, ನಾವು ಸುಮ್ಮನೆ ಹೋಗಿ ಬರೋದ್ರಿಂದ ಅದು ಕ್ಲಿಯರ್ ಆಗಲ್ಲ. ಈಗ ಸಾಲ ಅನ್ನೋಂಥದ್ದು ಮುಕ್ತಿ ಆಗಲ್ಲ. ನಾನು ಹೇಳ್ತೇನೆ ಹೇಗೆ ಹೋಗಬೇಕು, ಯಾವಾಗ ಹೋಗಬೇಕು, ಯಾವ ಸಿದ್ಧತೆಗಳಿಂದ ಹೋಗಬೇಕು, ಮನಸ್ಸು ಮತ್ತು ಭಾವಶುದ್ಧಿ ಹೇಗಿರಬೇಕು, ಇವೆಲ್ಲ ಶುದ್ಧಿಗಳನ್ನು ಮಾಡಿಕೊಂಡು ಹೋದಾಗ ಮಾತ್ರ ನಾವೇನು ಅಂದುಕೊಳ್ತೇವೋ ಅದಾಗೋದಕ್ಕೆ ಸಾಧ್ಯ. ನಾನು ಹೇಳ್ತೇನೆ, ಅದೇ ಶಕ್ತಿ ಪೀಠದ ಊರಲ್ಲಿರುವ ಜನಗಳಲ್ಲೂ ಸಾಲ ಇದೆ, ಬಾಧೆ ಇದೆ, ಕಷ್ಟ ಇದೆ. ಯಾಕಿದೆ? ಬಿಕಾಸ್ ಅವರು ಭಾವಶುದ್ಧಿ ಇಲ್ಲ, ಮನಃಶುದ್ಧಿ ಇಲ್ಲ, ಹೇಗಿರಬೇಕೋ ಆಗಿಲ್ಲ. ಸೊ ಹಾಗೆ ಡಸಂಟ್ ಮ್ಯಾಟರ್ ಅಲ್ಲಿ ದೇವರಿಲ್ಲ, ಯೂನಿವರ್ಸ್ ಇಲ್ಲ, ಶಕ್ತಿ ಇಲ್ಲ ಅಂತಂತಲ್ಲ. ಇವರ ಮನಸ್ಸುಗಳು, ಭಾವನೆಗಳು ಸರಿ ಇಲ್ಲದೆ ಇರೋ ಕಾರಣ ಆ ಶಕ್ತಿ ಇದ್ದರೂ ಇವ್ರಿಗೆ ಆ ಶಕ್ತಿ ತಾಗ್ತಿಲ್ಲ. ಸೊ ಹಾಗಾಗಿ ದಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ಯಾರೆಲ್ಲ ವರ್ಕ್ಶಾಪ್ ಬರ್ತೀರೋ ಅವ್ರಿಗೆ ತಿಳಿಸ್ತೇನೆ, ಎಲ್ಲರೂ ಹೋಗಿ ಬರಬೇಕು. ಇದು ಒಂದನೇ ಟೆಕ್ನಿಕ್ಕು.